ಚಂಡಾಲಿ ಚಂಡಾಲಿ ಚಂಡಾಲಿ. ಯಾಕೆ ಈ ಥರ ವಿಡಿಯೋ ಮಾಡ್ತೀನಿ ಅಂದರೆ ಇವತ್ತು ನನಗೆ ತುಂಬ ಕೋಪ ಬಂದೈತಕ್ಕ. ಈ ಯೂಟ್ಯೂಬ್ ಮೇಲೆ ತುಂಬ ಕೋಪ ಬಂದೈತೆ, ನಿಜ ಹೇಳ್ತೀನಿ. ಯಾಕಂತ ಹೇಳ್ತೀನಿ ಅಂದರೆ ಕೇಳಿ. ಇವತ್ತು ನನ್ನ ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗು ಬಂದಿವ್ನಕ್ಕ, ಯೂಟ್ಯೂಬ್ಗೆ ಬಂದಿವ್ನಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಬಡ್ಡಿ ಮಕ್ಕಳು ಒತ್ತಿ ಹಿಡ್ಬಿಡ್ಲೆ ಹೋಗ್ಬಿಟ್ಟಿತ್ತು ಕಣ್ರಕ್ಕ. ನನ್ನ ಕಷ್ಟ ಒತ್ತಿ ನೋಡೋಕೆ ಆಯ್ತಾ ಇಲ್ಲ ಕಣ್ರಕ್ಕ. ಒತ್ತಿ ನನ್ನ ಕೈ ಬೆರಳು ಹೋಗ್ಬಿಟ್ಟೈತಕ್ಕ. ಒಂದೊಂದು ತೋರಿಸಿದ್ರೆ ತಪ್ಪಾಗಿ ಅನ್ಕೊಂತಾರೆ, ಅದ್ರಿಗೆ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಕಣ್ರಕ್ಕ. ಯಾಕೆ ಈ ಥರ ಅಂತೀನಂದ್ರೆ ಕೇಳ್ರಿ. ಎಲ್ಲರ ಲೈವ್ಗಳಿಗೆ ಹೋಗ್ತೀನಿ, 10 ನಿಮಿಷ 15 ನಿಮಿಷ ಅಂತ ಸಪೋರ್ಟ್ ಮಾಡ್ತೀನಿ. ಒತ್ಕೊಂಡೇ ಉಂಟಾಗೈತೆ ಕಣ್ರಕ್ಕ. ಎಲ್ಲರ ಲೈವಲ್ಲಿ ಹೋಗ್ತೀನಿ, ಅಕ್ಕ 10 ನಿಮಿಷ ಕೊಡ್ತೀನಿ, ಅಣ್ಣ 10 ನಿಮಿಷ ಕೊಡ್ತೀನಿ. ಸಪೋರ್ಟ್ನ ಬೇರೆ ಏನು ತಿಳ್ಕೊಂಬಿಡ್ರಿ. ಮುಂದೆ ಬರೀ ಕೆಟ್ಟದಾಗೆ ತಿಳ್ಕೊಳ್ಳಿ. ಸಪೋರ್ಟ್ ಕೊಟ್ಟು ವಾಪಸ್ ಬರ್ತೀನಿ. ಅವ್ರು ಬರ್ತಾರೆ, ಬಂದ್ಬಿಟ್ಟು ಅವರು 4-5 ಒತ್ಬಿಟ್ಟು ಅಂತ ಇಟ್ಬಿಟ್ಟು ಓಡೋಗ್ಬಿಡ್ತಾರೆ. ನ್ಯಾಯ ಬೇಕಂಡ್ರಕ್ಕ. ನಾನು 15 ನಿಮಿಷ ಒತ್ತಿದ್ದೀನಿ, ನೀವು 15 ನಿಮಿಷ ಒತ್ತಬೇಕು ತಾನೆ. ಒತ್ತಲ್ಲ, ಅವ್ರ ಕೈಯಲ್ಲಿ ಆಗಲ್ಲ. ಯಾಕಂದ್ರೆ ಅವರು ವೀಕ್ ಆಗಿಬಿಟ್ಟಿದ್ದಾರೆ. ಇವಾಗ ನಾನು ಯೂಟ್ಯೂಬ್ ಬಂದು ನಾನು ವೀಕ್ ಆಗಿಬಿಟ್ಟಿದ್ದೀನಿ. ಜೋರಾಗಿ ಮಾತಾಡಿದ್ರೆ ನಮ್ಮವ್ವ ಓಡ್ ಬಂದ್ಬಿಟ್ಟ ಪುಟ ಅಂತ ಹೊಡಿತಾರೆ. ಅದ್ರಾಗೆ ಮೆಲ್ಲಗೆ ವಯಸ್ಸಲ್ಲಿ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಕೋಕಿಲ ಸ್ವಲ್ಪ ಸ್ಟ್ರಾಂಗ್ ಆಗಲಿ. ಇವಾಗ ನಾನು ಸ್ಟೋರಿ ಹೇಳ್ತೀನಿ ಕೇಳ್ರಕ್ಕ. ನಾನು ಅವ್ರ ಲೈವ್ಗೆ ಹೋಗ್ತೀನಿ, ಓದ್ತೀನಿ. ಇವ್ರ ಲೈವ್ಗೆ ಹೋಗ್ತೀನಿ, ಓದ್ತೀನಿ. ನನ್ನ 20-30 ಲೈವ್ಗೆ ಹೋಗಿದ್ದೀನಿ, ಓದ್ತಿದ್ದೀನಿ. ಯಾರು ಬರ್ತಾ ಇಲ್ಲ ಕಣ್ರಕ್ಕ. ನಾನು 40 ಓದ್ತಿದ್ರೆ ಅವ್ರು 2 ಜನ ಬಂದು 20 ಓದ್ತಾರೆ. ಈ ಥರ ಆಗೈತೆ ನನ್ನ ಕಷ್ಟ. ಯಾರಿಗೂ ಹೇಳೋಕ್ಕಾಯ್ತಾ ಇಲ್ಲ. ಇವಾಗ ಎಲ್ಲರಿಗೂ ಏನು ಸಮಸ್ಯೆ ಆಗಿದೆ ಅಂದರೆ, ನೀನು ಇಷ್ಟೊತ್ತಿರೋ, ನಾನು ಇಷ್ಟೊತ್ತಿರ್ತೀನಿ, ನೀನು ಇಷ್ಟೊತ್ತಿರೋ. ಅಕ್ಕ ಮನೇಲಿ ನೀರು ತುಂಬಬೇಕು, ಅವಾಗ ಬಂದು ಒತ್ತು ಅಂತಾರೆ. ಎಲ್ಲಿಂದ ಒತ್ತೋಣ? ಅಡುಗೆ ಮಾಡ್ಬೇಕಕ್ಕ, ಮಕ್ಕಳು ಸ್ಕೂಲಿಗೆ ಕರ್ಕೊಂಡ್ಬರ್ಬೇಕು, ಒತ್ತು ಅಂತಾರೆ. ಆ ಟೈಮಲ್ಲಿ ಎಲ್ಲರೂ ಒತ್ಕೊಳಕ್ಕಾಗಲ್ಲ ಅಕ್ಕ. ಒತ್ತಿ ನನ್ನ ಬೆರಳು ಏನಾಗಲ್ಲ ಕಣ್ರಕ್ಕ. ನನ್ನ ಗತಿ ಅರ್ಥ ಮಾಡ್ಕೊಳ್ರಕ್ಕ. ನನಗೆ ಯೂಟ್ಯೂಬ್ ಜೀವನ ಸಾಕಾಗ್ಬಿಟ್ಟೈತೆ ಕಣ್ರಕ್ಕ. ಈ ಮುಂದವ್ರಿಗೆ ಒತ್ತಿ ಅಯ್ಯೋ ನನ್ನ ಕಷ್ಟ ಯಾರಿಗೆ ಹೇಳಿ. ಒಬ್ಬೊಬ್ರು ಒಂದೊಂದೇ ಲೈನಲ್ಲಿ ಕೂತ್ಕೊಂತಾರೆ ಲೈವ್ಗೆ. ಒಬ್ಬ 1 ಗಂಟೆಗೆ ಬಂದರೆ ಇನ್ನೊಬ್ಬ 2 ಗಂಟೆಗೆ ಬರ್ತಾರೆ. 3, 4, 5, 6, 7, 12 ಗಂಟೆವರೆಗೂ ಬಿಡಲ್ಲ ಮುಂಡೆಯವರು. ನಾನೇನು ಮಾಡಲಿ ನೀವು ಹೇಳಿ? ಕೂತ್ಕೊಂಡಿರ್ಬೇಕು. ಬರ್ತಾರೆ, ಅಕ್ಕ ನನಗೆ ಅಂತಾರೆ. ಆಯ್ತಾ, ನಿನಗೂ ಓದ್ತೀನಿ ಅಂತೀನಿ. ಒತ್ತಿ ಅದೆಲ್ಲ ವರ್ಕ್ ಸೇರ್ಕೊತೀನೋ ನನಗೂ ಗೊತ್ತಿಲ್ಲ. ಇವಾಗ ನಾನು ಹೇಳೋಕ್ಕೆ ಏನು ಬರ್ತೀನಿ ಅಂದರೆ, ನಿಜವಾಗ್ಲೂ ಹೇಳ್ತೀನಿ, ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮೆಸೇಜ್ ಹಾಕೋಕ್ಕಾಗಲ್ಲ ಕಣ್ರಕ್ಕ. 2 ಬೆರಳು ಕಳ್ಕೊಂಡಿವ್ನಿ, 2 ಕಣ್ಣು ಕಳ್ಕೊಂಡಿವ್ನಿ. ಇನ್ನೇನು ನನ್ನ ಗಂಡನೇ ಕಳ್ಕೊಳ್ಬೇಕಷ್ಟೇ. ಒಂದು ದಿವಸ ನಿದ್ದೆನೂ ಬರ್ತಾ ಇಲ್ಲಕ್ಕ. ಯಾರು ಲೈವಲ್ಲಿಲ್ಲ. ಏನು ಮಾಡೋದು ಅಂತ ಮಲ್ಕೊಂಡಿದ್ದೆ. ಪಕ್ಕದಲ್ಲಿ ನನ್ನ ಗಂಡ ಇದ್ದ, ಅವನೇ ಒತ್ಬಿಟ್ಟೆ. ಅವನು ಭಯ ಬಿದ್ಬಿಟ್ಟ, ಯಾಕೆ ನನ್ನ ಸಾಯಿಸಕ್ಕೆ ಬರ್ತೀಯ ಅಂತ. ಇಲ್ಲ ಕಣ್ರಿ, ನನಗೆ ಸಪೋರ್ಟ್ ಮೆಸೇಜ್ ಮಾಡಿ ಅಭ್ಯಾಸ ಆಗೈತೆ. 1-2 ಸಲ ನಿಮ್ಮ ಮೇಲೆ ಸಪೋರ್ಟ್ ಮೆಸೇಜ್ ಮಾಡಿದ್ದೀನಿ ಅಂದೆ. ಪಾಪ ನನ್ನ ಗಂಡ ತವ್ರ ಮನೆಗೆ ಹೋಗ್ಬಿಟ್ಟ 2 ದಿವಸ. ಅಷ್ಟು ಭಯ ಆಗ್ಬಿಟ್ಟವನೇ. ಯೂಟ್ಯೂಬ್ ಬಂದ್ಬಿಟ್ಟು, ನೀನು ಹುಚ್ಚಾಗಿದ್ಯಾ, ನಾನು ಹುಚ್ಚಾಗಿದ್ದೀನ. ಯೂಟ್ಯೂಬ್ ಇರೋವರೆಗೂ ನಾನು ನಿನ್ನ ಮನೆಗೆ ಬರೋಲ್ಲ ಅಂತಾನೆ. ಇವಾಗ ಯೂಟ್ಯೂಬ್ ಬಿಲ್ಲ, ನನ್ನ ಗಂಡನ ಬಿಲ್ಲ. ನೀವೇ ಹೇಳ್ರಕ್ಕ. ಈ ಸಪೋರ್ಟ್ ಮೆಸೇಜ್ ಹಾಕಿ ನೀವು ಎಷ್ಟು ಒದ್ದಾಡ್ತಾ ಇದ್ದೀರಾ. ಸಾಕು ಅಂದರೂ ಬೇಡ ಅಂತಾರೆ. ಬನ್ನಿ ನನ್ನ ಲೈವ್ಗೆ ಅಂತಾರೆ. ಹೊಸಬ್ರು ಬರ್ತಾನೆ ಇದ್ರೆ ನಾವು ಎಲ್ಲಕ್ಕೆ ಹೋಗೋದು. ಒಂದೇ ಟೈಮಿಗೆ 5 ಜನ ಮಾಡ್ತಾರೆ. 5 ಜನಗೂ ಕೂತ್ಕೊಳಕ್ಕಾಗುತ್ತಾ? ಅದ್ರಿಗೆ ಹುಷಾರಾಗಿ ಸ್ವಲ್ಪ ಮಳ್ಳೀರು ಏನು ಮಾಡ್ತಾರೆ ಗೊತ್ತಾ, ನಂತ ಎಸ್ಕೇಪ್ ಆಗ್ಬಿಡ್ತಾರೆ. ನಾನು ಹಂಗೆ ಮಾಡೋಣ ಅನ್ಕೊಂತೀನಿ. ನಂದಿದ ತಕ್ಷಣ ಆಪು ನೀನು ಬೇಡ ಹೋಗು ಅಂತಾರೆ. ನನಗೆ ಯಾರೂ ಬರಲ್ಲ ಅಕ್ಕ. ಏನು ಮಾಡೋಣ? ನನ್ನ ಕತೆ ಎಷ್ಟಾಯ್ತಕ್ಕ. ಈ ಕಣ್ಣಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಅರ್ಥ ಮಾಡ್ಕೊಳ್ರಕ್ಕ. ಈ ಥರ ಆಗೈತೆ ಸಪೋರ್ಟ್ ಮೆಸೇಜು. ನಮ್ಮ ಪರಿಸ್ಥಿತಿ ಬೇಡವಕ್ಕ. ಬೇಡ, ಎಲ್ಲರೂ ಅನ್ಕೊಂಡಿದ್ದಾರೆ. ಸೊ ಯೂಟ್ಯೂಬ್ ಬಂದರೆ ಭಾರಿ ಸಂಪಾದನೆ ಮಾಡ್ಬೋದು, ಒಂದಿಷ್ಟು ಬುಟ್ಟಿಯಿಂದ ತಗೊಂಡು ಹೋಗ್ಬೋದು ಅಂತ. ಅವ್ರ ಮಂಡ ಮೂಜ ಇಲ್ಲಿ ಬಂದು ನೆಟ್ ಪ್ಯಾಕ್ ಹಾಕ್ಸಿ, ಗಂಟ್ಲು ಹೋಗಿ, ಟೈಮ್ ಹೋಗಿ, ಗಂಡ ಹೋಗಿ, ನಾನು ಹೋಗಿ, ಜೊತೆಗೆ ನೀವು ನನ್ನ ಜೊತೆ ಹೋಗಿ ಉಂಡ ಮೈಸು ಯೂಟ್ಯೂಬು. ಈ ಥರ ಆಗೈತೆ ಕಣ್ರಕ್ಕ. ನಿಮ್ಮ ಸ್ಥಿತಿ ಎಲ್ಲ ಯಾವ ಥರ ಇದೆ ಹೇಳಿ. ಯೂಟ್ಯೂಬ್ ಬಂದು ಮತ್ತೆ ನೀವು ಸಪೋರ್ಟ್ ಮೆಸೇಜ್ ಹಾಕಿದ್ರೆ ನನ್ನ ಕೈಯಲ್ಲಿ ಬಡ್ಕೋ ಶಕ್ತಿ ಇಲ್ಲ ಅಕ್ಕ. ತವ್ರ ಮನೆಗೆ ಹೋಗಿರೋ ನನ್ನ ಗಂಡನ ವಾಪಸ್ ಕರ್ಕೊಂಡ್ಬರ್ಬೇಕು. ಈ ಟೈಮಲ್ಲೆಲ್ಲ ನೀವು ಅರ್ಥ ಮಾಡ್ಕೊಳ್ರಿ. ದಯವಿಟ್ಟು ಎಲ್ಲರೂ ಸೇರಿಕೊಂಡು ಸಪೋರ್ಟ್ ಮೆಸೇಜ್ ಹಾಕೋದು ನನ್ನ ಸ್ವಲ್ಪ ಕಮ್ಮಿ ಮಾಡೋ. ನಿದ್ದೆಗೊಂಡಲ್ಲೂ ನಾನು ಕೋಕಿಲ್ಲ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ಟ್ಯಾಲೆಂಟ್ ಇರ್ಬೋದು ನಾನು ಒಳಗಡೆ, ನೀವೇ ಅಂದ್ಕೊಳ್ಳಿ. ಸೊ ಇವಾಗ ನಾನು ಮಾತಾಡೋದು ಜೋರಾಗೂ ಮಾತಾಡಬೇಕು. ಈ ಕಡೆ ರಾವಗಾಲ, ಈ ಕಡೆ ಈ ಯಮಗಂಡ ಕಾಲ ಇದೆ ಕಣ್ರಕ್ಕ. ಅರ್ಥ ಮಾಡ್ಕೊಳ್ಳಿ. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ
ಸಲ ಬಂದು ಯಾರು ನನಗೆ 15 ನಿಮಿಷ ಕೊಡಿ 20 ನಿಮಿಷ ಅಂತ ಕೊಡಿ ಅಂತ ಕೇಳಬೇಡಿ. ಬೇಕಾದ್ರೆ ನಂದೇ ಎಲ್ಲ ಕಿತ್ಕೊಂಡೋಗಿ ಅಷ್ಟೇ, ಇನ್ನೇನು ಮಾಡ್ತೀರಾ? ಇನ್ನೇನು ಹೇಳೋಕ್ಕಾಗುತ್ತೆ ಕಣ್ರಕ್ಕ. ಯೂಟ್ಯೂಬಾಗ ನನ್ನ ಕೈಯಲ್ಲಿ ನಿಮ್ಮದು ನೋಡಿ ನಮ್ಮದು ನೋಡಿ ಅಂತಾರೆ. ಏನು ನೋಡೋದು ಅಂತ ಗೊತ್ತಿಲ್ಲ. ಆಮೇಲೆ ಗೊತ್ತಾಯ್ತು ವಿಡಿಯೋ ನೋಡಿ ಅಂತ. ಸೊ ಈ ಥರ ಆಗೈತೆ. ಕಾರಲ್ಲಿ ಹೊಸ ಟವಲ್ ಹಾಕೊಂಬಂದಿದ್ದೀನಿ. ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಇದೆ ಅಕ್ಕ. ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ನೋಡ್ರಕ್ಕ. ಫುಲ್ ನೋಡಿ. ಆಫ್ ನೋಡ್ಬಿಟ್ಟು ಅರ್ಧಂಬರ್ಧ ಓಡೋಗ್ಬೇಡಿ. ಆಫ್ ನೋಡಿದ್ರೆ ಮುಂದೆ ಯಾರೋ ನಿಮ್ಗೆ ಶಾಪ್ ಆಗ್ತೀನಿ. ಇವಾಗಲೇ ಹೇಳಿದ್ದೀನಿ. ಆಫ್ ಮಾತ್ರ ನೋಡೋಕೆ ಹೋಗ್ಬಿಡಿ. ಇಷ್ಟ ಆದವರು ಹೊಸಬ್ರು ಇದ್ದವರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಂಟ್ಲು ಇದ್ದರೂ ನಾನು ಕೋಕಿಲ ಮಾಡ್ತೀನಿ. ಯಾಕಂದರೆ ಒಬ್ಬರಿಗೆ ಚಾಲೆಂಜ್ ಮಾಡಿದ್ದೀನಿ ಸಿಲ್ವರ್ ತಗೊಂತೀನಿ ಅಂತ. ಒತ್ತರೆ ಸಬ್ಸ್ಕ್ರೈಬು ಅಂತ ವಿಡಿಯೋ ಏನು ಮಾಡಿಬಿಡ್ತೀನಿ, ಹೋಗ್ಬಿಡ್ತೀನಿ. ಅಯ್ಯೋ 5 ಬರಲ್ಲ, 4 ಇರೋದು. 4 4ಇಂದ ಸೆಲ್ಯೂಟ್ ಹೊಡಿತೀನಿ. ಕಾಣಿಸ್ತಾ ಇಲ್ಲ ನಾನು.